ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ ಐಕೂನವ್ರದ್ದು ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ, iQOO Z7 5G. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ, ಲಾಂಚ್ ಕೂಡ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ತಂಗೆ ಒಂದು 18-20 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಇನ್ ಕೇಸ್ ಈ ಪ್ರೈಸ್ ರೇಂಜಿಗೆ ಲಾಂಚ್ ಆದರೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಇದೆ, ಹೆವಿ ಅಂದರೆ ಹೆವಿ ಲೈಟ್ ವೇಟ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ನಮಗೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ರಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಈ ಪ್ರೈಸ್ ರೇಂಜಿಗೆ 44 ವ್ಯಾಟ್ ಅಂತ ಅಂದರೆ ಸೂಪರ್ ಅನ್ಬೋದು. ಇದನ್ನು ಬಿಟ್ಟರೆ USB ಟೈಪ್ ಸಿ ಡಾಟಾ ಕೇಬಲು, ಟೈಪ್ ಇ ಇಂದ ಟೈಪ್ ಸಿ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಇದೆ, ಕೇವಲ 173 ಗ್ರಾಮ್ ವೇಟ್ ಇರುವಂಥದ್ದು. ಕಳೆದ ವರ್ಷ ಲಾಂಚ್ ಆಗಿದ್ದಂಥ iQOO Z6 ಕಂಪೇರ್ ಮಾಡಿಕೊಂಡ್ರೂ ಕೂಡ ತುಂಬ ಲೈಟ್ ವೇಟ್ ಇದೆ ಮತ್ತು ಹೆವಿ ತಿನ್ನಾಗಿ ಕೂಡ ಇದೆ. ಕೇವಲ 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜ್ಗೆ ಕೆಲವು ಸ್ಮಾರ್ಟ್ಫೋನ್ಗಳು ಈ ರೀತಿ ಫಾರ್ಮ್ ಫ್ಯಾಕ್ಟರ್ನಲ್ಲಿ ತುಂಬ ಲೈಟು, ತುಂಬ ತಿನ್ನಾಗಿ ಬರುತ್ತೆ ಆಯಿತಾ. ಸೊ ಈ ವಿಷಯದಲ್ಲಿ ಸೂಪರ್ ಅನ್ನಿಸ್ತು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇದೆ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಸೊ ನಾವು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಫ್ರಂಟಿನ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನಿಸುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಗ್ಲಾಸ್ ಥರ ಕಾಣುತ್ತೆ ಒಂದು ಕಡೆಯಿಂದ, ಬಟ್ ಪ್ಲಾಸ್ಟಿಕ್ ಬ್ಯಾಕು, ಡಿಫ್ರೆಂಟ್ ಗ್ರೇಡಿಯಂಟ್ ಟೆಕ್ಸ್ಚರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಸಖತ್ತಾಗಿದೆ, ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ಬೆಳಕಿಗಿಡಿದ್ರೆ ಒಂಥರ ಆ ಟೆಕ್ಸ್ಚರ್ ಇದೆ ಅಲ್ವಾ, ನಂಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಒಂಥರ ಮ್ಯಾಟ್ ಫಿನಿಶ್ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಸ್ಮಡ್ಜಸ್ ಅಲ್ಲಿ ಇಲ್ಲಿ ಕಾಣುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಕೂಡ ಇರುತ್ತೆ, ಸೊ ಹುಷಾರಾಗಿ ಯೂಸ್ ಮಾಡಿ. ಹಿಂಗಡೆ ನಿಮ್ಗೆ 2 ಕ್ಯಾಮ್ರಾ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಬರೀ 2 ಕ್ಯಾಮ್ರಾ ಖುಷಿ ಕೊಡ್ತು ನನಗೆ, ಬರೀ 2 ಕ್ಯಾಮ್ರಾ ಅಂದರೆ. ಫಿಂಗರ್ ಪ್ರಿಂಟ್ ಹಿಂದೆ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಟಾರ್ಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಮತ್ತು ಕೆಳಗಡೆ ನಿಮಗೆ ಸ್ಪೀಕರ್ ಗ್ರಿಲ್ ಇದೆ, ಮೇಲ್ಗಡೆ ಒಂದು ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಹ ಇರುವಂಥದ್ದು. ಜೊತೆಗೆ ಈ ಸ್ಮಾರ್ಟ್ಫೋನ್ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಸೂಪರ್ ವಿಷಯ. ಇನ್ನು ಕೊಡದಿರೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಲೆವೆಲ್ನ IP ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಇಂಪ್ರೆಸಿವ್ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ ಆಯಿತಾ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇಂಪ್ರೆಸಿವ್ ಅನ್ನಿಸ್ತಾ ಇತ್ತು ಮತ್ತು ಪಂಚೋಲ್ ಕ್ಯಾಮ್ರಾ ಕೂಡ ಕೊಡಬೇಕಾಗಿತ್ತು. ಇವೆರಡು ನಂಗೆ ಸ್ವಲ್ಪ ಬೇಜಾರು ಮಾಡ್ತು. ಗ್ಲಾಸ್ ಬ್ಯಾಕ್ ಓಕೆ, ಬಟ್ ಅಟ್ಲೀಸ್ಟ್ ಪಂಚೋಲ್ ಕ್ಯಾಮ್ರಾ ಅಂದರೆ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ AMOLED ಕೊಟ್ಟಿದ್ದಾರೆ, ಸೂಪರ್. ಜೊತೆಗೆ ಇದರಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇದೆ. 120 ಹರ್ಟ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ 90 ಹರ್ಟ್ಸ್ ಕೂಡ ಓಕೆ ಅಂತೀನಿ. ಇದು ಅಡಾಪ್ಟಿವ್ ಅನ್ನಲ್ಲ, ಸೊ ಅವಶ್ಯಕತೆ ಇರೋ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ 30, 60, 90 ಈ ರೀತಿ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡಿಕೊಡುತ್ತೆ, ಓಕೆ ಅಂತೀನಿ. ಮತ್ತು ಹೆವಿ ಬ್ರೈಟ್ ಆಗಿ ಕೂಡ ಇದೆ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸಲ್ಲೂ ಕೂಡ ಇದು HDR ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಅನ್ಬೋದು ಈ ಪ್ರೈಸ್ ರೇಂಜ್ಗೆ. ನನಗಂತೂ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. 360 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇರುವಂಥದ್ದು. ಗೇಮರ್ಸ್ಗಳಿಗೆ ಆ ಒಂದು ರೆಸ್ಪಾನ್ಸ್ ಟೈಮ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಬೆಂಕಿ ಡಿಸ್ಪ್ಲೇ ಅಂತ ಅನ್ನಿಸ್ತು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ. ಬ್ಲ್ಯಾಕ್ ಸರ್ IVD ಬ್ಲ್ಯಾಕ್ ಕಾಣುತ್ತೆ, ತುಂಬ ಒಳ್ಳೆ ಡಿಸ್ಪ್ಲೇ ಅನ್ನಿಸ್ತು, ಇಷ್ಟ ಆಯಿತು ನನಗೆ. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ನಂಗೆ ಅನ್ನಿಸ್ತಂಗೆ ಸದ್ಯಕ್ಕೆ ಇದು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಇನ್ನು 6GB ರ್ಯಾಮ್ನ ವೇರಿಯಂಟ್ ಲಾಂಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ 8GB ರ್ಯಾಮ್ನ ವೇರಿಯಂಟ್ ಅಂತೂ ಇದ್ದೇ ಇರುತ್ತೆ. 8GB ಮತ್ತು 128GB ಸ್ಟೋರೇಜ್ನ ವೇರಿಯಂಟ್ ಅಂತೂ ಇದ್ದೇ ಇರುತ್ತೆ. 6GB ರ್ಯಾಮ್ನ ವೇರಿಯಂಟ್ ಲಾಂಚ್ ಆದರೂ ಆಗಬಹುದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಆಬ್ವಿಯಸ್ಲಿ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್. 3.1 ಎಲ್ಲ ಕೊಟ್ಟಿದ್ರೆ ಬೆಂಕಿ ಇರ್ತಾಯಿತ್ತು, ಬಟ್ ಕೊಟ್ಟಿಲ್ಲ. ಇದು ಕೂಡ ಓಕೆ ಅಂತೀನಿ. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ನೀವೇನಾದರೂ 8GB ರ್ಯಾಮ್ ವೇರಿಯಂಟ್ ತೊಗೊಂಡ್ರೆ
8 GB ಎಕ್ಸ್ಟೆಂಡೆಡ್ ರ್ಯಾಮೇ ಸಿಗುತ್ತೆ. ಟೋಟಲ್ 16 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ, ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಆ ಒಂದು ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಓಕೆ ಅಂತೀನಿ, ನಾರ್ಮಲ್ ಈ ಬೆಲೆಗೆ ಯಾವ್ದು ತೊಗೊಂಡ್ರು ಕೂಡ UFS 2.2 4x ಸಿಗುತ್ತೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ, ಎಲ್ಲ ಫೋನಲ್ಲ, ಮೋಸ್ಟ್ ಆಫ್ ದ ಫೋನಲ್ಲಿ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಡೈಮೆನ್ಸಿಟಿ 920 5G ಪ್ರೊಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 4.5 ಲಕ್ಷ 4,80,000 ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಈ PUBG ನ್ಯೂ ಸ್ಟೇಟ್ ಏನಿದೆ ಅದರಲ್ಲಿ ಆ್ಯಕ್ಚುಲಿ 90 FPS ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ಸ್ಮೂತಾಗಿ ಒಂದು ಲೆವೆಲ್ ಗೇಮ್ ಆಡ್ಕೊಬೋದು. ಬಟ್ ಸ್ಟಿಲ್ ತಲೆಟ್ಕೊಳ್ಳಿದ್ದು ಮಿಡ್ ಎಂಡ್ ಪ್ರೊಸೆಸರು. ನೀವು ಹಾರ್ಡ್ ಕೋರ್ ಗೇಮರ್ ಆಗಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ಮಿಡ್ ಎಂಡ್ ಪ್ರೊಸೆಸರ್ ಆಯಿತಾ. ಸೊ ನೀವು ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಈ ಬೆಲೆಗೆ ಏನು ಈ ಪ್ರೊಸೆಸರ್ ಇದೆ, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ಇತ್ತೀಚೆಗಂತೂ ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು 14-15 ಸಾವಿರ ರೂಪಾಯಿಗೆಲ್ಲ ಸಿಗ್ತಾ ಇದೆ. ಸೊ ಒಟ್ಟಿಗೆ ಈ ಬೆಲೆಗೂ ಕೂಡ ಓಕೆ ಅನ್ನಿಸ್ತು ನನಗೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ, ಇನ್ನೂ ಪವರ್ಫುಲ್ ಆಗಿರೋದು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಜೊತೆಗೆ ಈ ಫೋನಲ್ಲಿ iQOO ನೋಡೋದು ಕೆಲವೊಂದು ಗೇಮಿಂಗ್ ಫೀಚರ್ಸ್ ಕೂಡ ಇದೆ ಆಯಿತಾ. ಮೋಷನ್ ಕಂಟ್ರೋಲ್ ರೀತಿ ಫೀಚರ್ಸ್ಗಳು ನಿಮಗೆ ಈ ಫೋನಲ್ಲಿ ಸಿಗುತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಬರೀ 2 ಕ್ಯಾಮ್ರಾ ಇದೆ, ಸೂಪರ್ ವಿಷಯ. ಅನಾವಶ್ಯಕವಾಗಿ ಸುಮ್ಮನೆ ಎಕ್ಸ್ಟ್ರಾ ಕ್ಯಾಮ್ರಾ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. 64 MP ಮೈನ್ ಸೆನ್ಸರ್, ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇದೆ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಏನು ಈ ಪ್ರೈಸ್ ರೇಂಜಲ್ಲಿ ಫೋನ್ ಲಾಂಚ್ ಮಾಡ್ತಾರೆ ಈ OIS ಅನ್ನು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ನೀಡೋದಿಲ್ಲ. ಇವ್ರು ಕೊಟ್ಟಿರುವಂಥದ್ದು ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದು ತೆಗೆಯುವಂಥ ಫೋಟೋ ಡೇ ಲೈಟ್ ಮತ್ತು ಲೋ ಲೈಟಲ್ಲಿ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಫೋಟೋನ ತೆಗೆಯುತ್ತಾ ಇತ್ತು, ಆಲ್ರೌಂಡ್ ಪರ್ಫಾರ್ಮ್ ಮಾಡುತ್ತೆ. ಡೇ ಲೈಟರ್ ಒಂದು ತುಂಬ ಕ್ರಿಸ್ಪ್ ಆಗಿರುತ್ತೆ, ಕ್ಲಾರಿಟಿ ಸಖತ್ತಾಗಿದೆ, ಒಂದು ಲೆವೆಲ್ಲಿಗೆ ನ್ಯಾಚುರಲ್ ಅಂತ ಅನ್ನಿಸ್ತು ನನಗೆ. ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ತುಂಬ ರಿಟೇನ್ ಆಗಿರುತ್ತೆ. ಲೋ ಲೈಟಲ್ಲೂ ಕೂಡ ಅಷ್ಟೇ ಆಯಿತಾ, ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗೆದ್ಬಿಟ್ಟು ಒಂಥರ ಬೆಳಕಿರೋ ರೀತಿಯಲ್ಲೇ ಫೋಟೋನ ತೆಗೆಯುತ್ತೆ. ಲೋ ಲೈಟಲ್ಲಿ ಇದು OIS ಅನ್ನು ಹೊಂದಿರೋದ್ರಿಂದ ಸ್ವಲ್ಪ ಶೇಕಿ ಆದರೂ ಕೂಡ ನಿಮಗೆ ಬ್ಲರ್ರಿ ಅಂತ ಅನಿಸಲ್ಲ. ಅದೊಂದು ತುಂಬ ಒಳ್ಳೆ ಫೀಚರ್ ಅಂತ ಅನ್ನಿಸ್ತು. ಲೋ ಲೈಟಲ್ಲೂ ಕೂಡ ಬೆಂಕಿ ಫೋಟೋ ಅಂತ ತೆಗೆಯುತ್ತೆ, ಇಷ್ಟ ಆಯಿತು ನನಗೆ. ಇದನ್ನು ಬಿಟ್ಟರೆ ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋದಕ್ಕೆ ಕೆಲಸ ಇಲ್ಲ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ. ಸೊ ಅದರ ಅವಶ್ಯಕತೆ ಕೂಡ ಇರಲಿಲ್ಲ ನನಗೆ ಅನ್ನಿಸ್ತಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದು ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ರಿಟೇನ್ ಆಗಿರುತ್ತೆ. ಮುಖನ ತುಂಬ ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ, ವೈಟ್ ಆಗಿ ತೆಗೆಯುತ್ತೆ, ಕೆಲವು ಜನಕ್ಕೆ ಅದಿಷ್ಟ ಆಗುತ್ತೆ. ಸೊ ಒಂದು ರೀತಿ ಏನು ಮಾರ್ಕ್ ಇಲ್ಲದ ರೀತಿ ಫೇಸಲ್ಲಿ ಕ್ಲಿಯರ್ ಫೇಸನ್ನು ನಿಮಗೆ ಕೊಡುತ್ತೆ. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾನು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಪ್ರೈಸಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಡೆಡಿಕೇಟೆಡ್ ನೈಟ್ ಮೋಡ್ ಇದೆ, ಅದರಲ್ಲಿ ಬೇಕಾದ್ರೆ ತೊಗೊಬೋದು. ಡ್ಯುಯಲ್ ವ್ಯೂ ನಿಮಗೆ ಸಿಗುತ್ತೆ, ಪನೋರಮಾ, ಪ್ರೋ ಮೋಡು, ವ್ಲಾಗ್ ಮೋಡು ಪ್ರತಿಯೊಂದು ಇದೆ. ಡಬಲ್ ಎಕ್ಸ್ಪೋಜರ್ ಕೂಡ ಇದೆ. ಸೊ ಅದನ್ನೆಲ್ಲ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಆ ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನೀವು ಜಡ್ಜ್ ಮಾಡ್ಕೊಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರಲ್ಲಿ 4K ಕೊಟ್ಟಿದ್ದಾರಲ್ವ, ಅದು ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಮೋಸ್ಟ್ ಆಫ್ ದ ಫೋನ್ಗಳು ಈ ಪ್ರೈಸಲ್ಲಿ 4K ಆಪ್ಷನ್ ಕೊಡೋದಿಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಈ ಪ್ರೊಸೆಸರ್ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು ತುಂಬ ಫಾಸ್ಟ್ ಆಗಿದೆ, ಅಕ್ಯುರೇಟ್ ಆಗಿದೆ. ಸೊ ಅನ್ಲಾಕ್ ಮಾಡುತ್ತೆ ಫಾಸ್ಟಾಗೇ. ಇನ್ನು ಫೇಸ್ ಅನ್ಲಾಕ್ ಬಂತು ಅಂತ ಅಂದರೆ iQOO ಯೂಶಲಿ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುತ್ತೆ. ನೋಡ್ತಾ ಇದ್ದೀರಾ ನೀವೇ, ನೋಡೋಣ ಫೇಸ್ ಎಷ್ಟು ಟರ್ನ್ ಮಾಡಿದ್ರೆ ನೋಡಿ, ಅರ್ಧ ಟರ್ನ್ ಮಾಡಿದ್ದೀನಿ ಆಲ್ಮೋಸ್ಟು, ಸ್ಟಿಲ್ ಅನ್ಲಾಕ್ ಮಾಡ್ತಾ ಇದೆ. ಅರ್ಧ ನಾನು ಈ ಕಡೆ ಫುಲ್ ನೋಡ್ತಾ ಇದ್ರೂ ಮಾಡುತ್ತಾ ಅಂತ, ಪರವಾಗಿಲ್ಲ. ಇಲ್ಲ ಆ ಥರ ಏನಾಗ್ತಿಲ್ಲ. ಓಕೆ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗೇ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಈ ಫೋನ್ ಸ್ವಲ್ಪ ತಿನ್ನಾಗಿರೋ ಕಾರಣ ಬ್ಯಾಟ್ರಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. 5000 ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. 4500 mAh ಕೆಪಾಸಿಟಿ ಬ್ಯಾಟ್ರಿ ಅದು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಬಾಕ್ಸ್ ಒಳಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಒಂದು ಫೋನ್ನ 1%ಇಂದ 50% ಕೇವಲ 25 ನಿಮಿಷದಲ್ಲಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಆ ಚಾರ್ಜರ್ಗಿರುವಂಥದ್ದು. ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಸೂಪರ್ ವಿಷಯ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS 13 ಇರುವಂಥದ್ದು. ಇದು ಒಂದು ರೀತಿ ನಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ
ಒಳ್ಳೆಯದು, ತುಂಬ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ 120 ಹರ್ಟ್ಸಿಗೆಲ್ಲ. ಮತ್ತು ಐಕೂನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತಾರಂತೆ. ಅಂದರೆ ಆ್ಯಂಡ್ರಾಯ್ಡ್ 14, ಆ್ಯಂಡ್ರಾಯ್ಡ್ 15 ಈ ಎರಡೂ ಕೂಡ ಅಪ್ಡೇಟ್ ಸಿಗುತ್ತೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ. ಇನ್ನೊಂದು ಇಂಪ್ರೆಸಿವ್ ವಿಷಯ, ಐಕೂನವರು 2 ವರ್ಷ ಗ್ಯಾರಂಟಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಇತ್ತೀಚೆಗಂತೂ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಬರೀ 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ, 2 ವರ್ಷ ಕೊಡ್ತಾ ಇದ್ದಾರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಜೋರಾಗಿ ಕೇಳುತ್ತೆ, ಸುಮಾರಾಗಿದೆ ಸ್ಪೀಕರು. ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಸಪೋರ್ಟ್ ಕೂಡ ಇರುವಂಥದ್ದು ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ ಕೆಲವು ಫೋನ್ಗಳಲ್ಲಿ ವೈಫೈ 6 ಸಪೋರ್ಟ್ ಇರುತ್ತೆ, ಇದರಲ್ಲೂ ಇದೆ. ಮತ್ತು ಇದರಲ್ಲಿ ಬ್ಲೂಟೂತ್ 5.2 ಕೂಡ ಇದೆ, ಸೂಪರ್ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಕೆಲವೊಂದು ಮೇನ್ ಫೀಚರ್ಸ್ ಈ ಸ್ಮಾರ್ಟ್ಫೋನಿಂದು. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ ಆಯಿತಾ. ನೀವು ತುಂಬ ಜನ ಕೇಳ್ತಾ ಇದ್ರಿ ಐಕೂ ಸರ್ವಿಸ್ ಸೆಂಟರ್ ಎಷ್ಟಿದೆ ಅಂತ. ಆ್ಯಕ್ಚುಲಿ ವಿವೋದ 650ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ಗಳಲ್ಲಿ ನೀವು ಈ ಫೋನ್ನ ರಿಪೇರ್ ಏನು ಬೇಕಾದರೂ ಮಾಡಿಸ್ಕೊಬೋದು. ಸೊ ದೇಶದಾದ್ಯಂತ 650ಕ್ಕಿಂತ ಹೆಚ್ಚು ವಿವೋ ಸರ್ವಿಸ್ ಸೆಂಟರ್ನಲ್ಲೇ ನೀವು ಇದನ್ನು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರಿಪೇರ್ ಮಾಡಿಸ್ಕೊಬೋದು. ಸೊ ಸರ್ವಿಸ್ ಸೆಂಟರ್ಗಳು ಇದ್ದಾವೆ. ಸೊ ಇದಿಷ್ಟು ಈ ಫೋನ್ನ ಕೆಲವೊಂದು ಮೇಯ್ನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನನ್ನು ಈ ಪ್ರೈಸ್ ರೇಂಜಿಗೆ ಒಂದು 18,000ಕ್ಕೆ ಲಾಂಚ್ ಆದರೆ ಪರ್ಚೇಸ್ ಮಾಡಬಹುದಾ ಅಂತ. ಸ್ಪೆಸಿಫಿಕೇಶನ್ ಎಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ, ಬೆಸ್ಟ್ ಆಪ್ಷನ್ ಅಂತ ಅನ್ನಲ್ಲ ಆದರೆ ನಾನು, ಆಯಿತಾ. ಈ ಡಿಸ್ಪ್ಲೇ ಸೂಪರ್ ಆಗಿದೆ, ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ, ಪಂಚಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು. ರ್ಯಾಮ್ ಸ್ಟೋರೇಜು ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತು ಇದರಲ್ಲಿರುವಂಥ ಪ್ರೊಸೆಸರ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಇದರಲ್ಲಿರುವಂಥ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ರೌಂಡರ್ ಅಂತಲೇ ಕರಿಬೋದು ಬೇಕಾದರೆ ನೋಡೋದಕ್ಕೆ ಹೋದರೆ. ಎಲ್ಲದನ್ನೂ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಎಲ್ಲದನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಫೋನನ್ನೇ ಆಲ್ರೌಂಡರ್ ಅಂತ ಆ್ಯಕ್ಚುಲಿ ಅಡ್ವರ್ಟೈಸ್ ಮಾಡ್ತಿದ್ದಾರೆ ಐಕೂನವರು. ಸೊ ಹೌದು, ಎಲ್ಲ ಫೀಚರು ಒಂದು ಲೆವೆಲಿಗೆ ಚೆನ್ನಾಗಿದೆ, ಏನು ಅವಶ್ಯಕತೆ ಇದೆ ಆ ಎಲ್ಲ ಫೀಚರ್ಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ಡೀಸೆಂಟ್ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಇದರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.